ಸಂಗೀತ ಬಾರೇ ಟೈಮ್ ಆಯ್ತು. ಮಗಳೇ ಬಾರಮ್ಮ, ನಿನ್ ಫ್ರೆಂಡ್ ಬಂದಾಳೆ. ಹಲೋ ಮೇಡಮ್, ಪಾರ್ಸಲ್ ಬಂದಿದ್ದೆ, ಹೊರಗೆ ಬನ್ನಿ. ಹಾ, ಯಾವ ಪಾರ್ಸಲ್? ಬಂದೆ. ಹಾಂ ಸರಿ ಮೇಡಮ್. ಅಪ್ಪ ದುಡ್ಡು ಕೊಡಪ್ಪ ಬೇಗ. ಬಾರ ನಿಸರ್ಗ ಹೋಗೋಣ. ಇದೊಂದು ಬಾರ ಹೋಗೋಣ. ಮೇಡಮ್ ಪಾರ್ಸಲ್ ಬಂದಿದೆ. ಸರ್ ಯಾವ ಪಾರ್ಸಲ್ ಸರ್? ನಾನು ಮಾಡೇ ಇಲ್ಲ ಸರ್. ಮೇಡಮ್ ನೀವೇ ಬುಕ್ ಮಾಡಿರೋದು, ನಿಮ್ಮ ಅಕೌಂಟಿಂದ ಬಂದಿದೆ. ಸರ್ ಇಲ್ಲ ಸರ್, ನಾನು ಮಾಡೇ ಇಲ್ಲ ಯಾವ್ದು. ಹೌದಾ ಮೇಡಮ್, ಹಂಗಾರೆ ಕ್ಯಾನ್ಸಲ್ ಮಾಡಲಾ? ಹಾ ಮಾಡ್ಬಿಡಿ ಸರ್. ಮೇಡಮ್ ಹಂಗಾರೆ ಒಂದು OTP ಕಳಿಸ್ತೀನಿ, ಹೇಳಿ ಮೇಡಮ್. ಹೇಳಿ ಸರ್. ಕಳಿಸಿ ನೋಡಿ ಮೇಡಮ್. 8971. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಬಾರೆ ಹೋಗೋಣ. ಏನೋ ಒಂದು ಮೆಸೇಜ್ ಬಂತು ಕಣೆ. ಏನೇ ನಿಂದು? ಅಯ್ಯೋ ನಂದು 10,000 ರೂಪಾಯಿ ಅಮೌಂಟ್ ಕಟ್ಟಾಗಿದೆ ಕಣೆ. ಏನೋ ಗೊತ್ತಾಗಿಲ್ಲ. ಬಾರ ಅಣ್ಣನ ಹತ್ರ ಹೋಗೋಣ. ಸರಿ ಹೋಗೋಣ. ಅಣ್ಣ ಬಾರ ಇಲ್ಲಿ ಬೇಗ. ಏನೈತೆ? ಅಯ್ಯೋ ನನ್ನ ಅಕೌಂಟ್ ಅಲ್ಲಿ 10,000 ರೂಪಾಯಿ ಅಮೌಂಟ್ ಕಟ್ಟಾಗಿದೆ ಕಣ. 10,000 ಹೆಂಗ್ ಕಟ್ಟಾಯ್ತು? ಯಾರಿಗ್ ಪೇ ಮಾಡಿದೆ? ಅಯ್ಯೋ ನಾನ್ ಯಾರಿಗ್ ಮಾಡೋಣ? ಹೆಂಗ್ ಕಟ್ಟಾಯ್ತು? ಅಯ್ಯೋ ಬೆಳಗ್ಗೆ ಡೆಲಿವರಿ ಬಾಯ್ ಬಂದಿದ್ದ, ಆರ್ಡರ್ ಮಾಡಿಲ್ಲ ಅಂದ್ರು ಮಾಡಿದೀನಿ ಅಂತ ಹೇಳಿ ಬಂದ. ಆಮೇಲೆ OTP ಕೊಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ತಿದ್ದೆ. ಸ್ವಲ್ಪ ಹೊತ್ರಲ್ಲೇ ಅಮೌಂಟ್ ಕಟ್ಟಾಯ್ತು ಕಣ. ಬಕ್ರಾ, ನಿಂಗ್ ಒಂದ್ ಸ್ವಲ್ಪನೇ ಗೊತ್ತಾಗಲ್ಲ. ಗೊತ್ತಿಲ್ಲದ್ರೆ ಯಾರಿಗಾರು ಕೂಡ OTP ನ ಶೇರ್ ಮಾಡ್ತಾರ. ಇವಾಗ ಎಷ್ಟೊಂದು ಸೈಬರ್ ಕ್ರೈಮ್ ನಡೀತಿದೆ. ಮೋಸ್ಟ್ಲಿ ನಿಂದು ಕೂಡ ಸೈಬರ್ ಕ್ರೈಮ್ ಆಗಿದೆ ಅನ್ಸುತ್ತೆ. ಅಯ್ಯೋ ಸಂಜೆ ಅಪ್ಪ ಕೇಳಿದ್ರೆ ಬೈತಾರ ಕಣ. ಇದಕ್ಕೊಂದು ಐಡಿಯಾ ಇದೆ ಸರ್. ನಾವೀಗ ಏನ್ ಮಾಡೋಣ ಅಂತಂದ್ರೆ, ಫಸ್ಟ್ ನಾವೀಗ www.cybercrime.gov.in ಗೆ ಲಾಗಿನ್ ಆಗ್ಬಿಟ್ಟು ನಮ್ಮ ಸಮಸ್ಯೆನೆಲ್ಲ ಅದ್ರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋಣ. ಇದರಿಂದ ಅವರು ಕ್ರೈಮರ್ ಏನಿದಾನಲ್ಲ ಅವನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಇದಾದ್ಮೇಲೆ ನಾವು 1930 ಕಾಲ್ ಮಾಡೋದ್ರ ಮೂಲಕ ನಮ್ಗೆ ಆಗಿರೋ ಸಮಸ್ಯೆಗಳು ಹೇಳ್ಕೊಳ್ಳೋಣ. ಇದರಿಂದ ನಮ್ಮ ಅಮೌಂಟ್ ಹಂಗೇನೆ ಫ್ರೀಸ್ ಮಾಡ್ಬಿಟ್ಟು ಅವ್ನ ಅಕೌಂಟ್ ಲಾಕ್ ಮಾಡಕ್ ಟ್ರೈ ಮಾಡ್ತಾರೆ. ಅದಕ್ಕೂ ಮುಂಚೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಹತ್ರ ಇರುವಂತ ಯಾವ್ದಾದ್ರು ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋಣ. ಇದರಿಂದ ಅವ್ನು ಹಿಡಿಯೋದಕ್ಕೆ ನಮ್ಗೆ ಕೂಡ ಹೆಲ್ಪ್ ಆಗುತ್ತೆ. ಸರಿ, ಟೈಮ್ ಬೇಗ ಹೋಗೋಣ ಬಾ. ನೀವು ಬಾರ, ಅಪ್ಪ ಬಂದ್ರೆ ಬೈತಾರೆ. OTP ಹೇಳದಿರಿ, ಮೋಸ ಹೋಗದಿರಿ.